ವಿಶ್ವವಾಣಿ ಟಿವಿ ಸ್ಪೆಷಲ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಮಾಟ, ಮಂತ್ರ, ವಶೀಕರಣ, ಬಾನಾಮತಿ ಇವೆಲ್ಲದರ ಬಗ್ಗೆ ನೀವು ಕೇಳಿರ್ತೀರಾ. ಇವು ರಾಶಿಫಲಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಯಾವ ರಾಶಿಯವರಿಗೆ ಇದು ಪರಿಣಾಮ ಬೀರೋದಿಲ್ಲ, ಇದು ಯಾವಾಗ ವಿನಾಶವಾಗಿ ಕಾಡುತ್ತೆ, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೋಡ್ಲಕೆರೆ ಅವರಿದ್ದಾರೆ. ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಕಾರ್ಯಕ್ರಮನ ಶುರು ಮಾಡೋಣ. ಸರಿ, ಈಗ ಮುಂದಿನ ರಾಶಿ ಕನ್ಯಾ ರಾಶಿ. ಈಗ ನೀವು ಮಾತಾಡ್ತಾ ಒಂದಿಷ್ಟು ಉದಾಹರಣೆಗಳನ್ನ ಕೂಡ ಕೊಟ್ರಿ. ಈಗ ನಾವು ಒಬ್ಬರಿಗೆ ಮಾಟ ಮಂತ್ರ ಅಥವಾ ವಾಮಾಚಾರ ಮಾಡಿಸ್ಬೇಕು ಅಂತಿದ್ದಾಗ ಒಬ್ಬರಿಗೆ ಪ್ರಯೋಗ ಮಾಡಿರ್ತೇವೆ, ಆದ್ರೆ ಅದು ಸರಿಯಾಗದೆ ಹೋದಾಗ ಅದು ಹಿಂದೆ ತಿರುಗಿ ತಾಗೋದು ಮಾಡಿಸ್ಲಿಕ್ಕೆ ಹೋದವರಿಗ ಅಥವಾ ಮಾಟ ಮಂತ್ರ ಮಾಡುವವರಿಗ? ಇದು ಕೂಡ ಬಹಳ ಒಳ್ಳೆಯ ಕ್ವಶನು. ಕನ್ಯಾ ರಾಶಿಯವರ ಸಂದರ್ಭನೇ ಅಂತಲ್ಲ ಅದು. ಈ ಮಾಟ ಮಂತ್ರದ ಸಂದರ್ಭಗಳು ಯಾರು ಮಾಡಿಸಲಿಕ್ಕೆ ಹೋಗಿದಾರೋ ಅವರಿಗೆ ಅದು ವಿರುದ್ಧವಾಗಿ ವರ್ತಿಸುವಂಥ ಒಂದು ಸಂದರ್ಭ ಇರುತ್ತೆ. ನೀವು ಹೇಳಿದಾಗೆ ಅದಿರುತ್ತೆ. ಯಾಕಿರುತ್ತೆ ಅಂತಂದರೆ, ಯಾರು ಮಾಡಿಸಲಿಕ್ಕೆ ಹೋಗಿದಾರೋ ಅವರ ಉದ್ದೇಶವನ್ನು ಮೀರಿದಂತಹ ದೊಡ್ಡ ದೈತ್ಯ ಶಕ್ತಿ ಆ ಯಾರ ವಿರುದ್ಧವಾಗಿ ಮಾಡಬೇಕಿತ್ತೋ ಅವನಿಗೆ ಇದ್ದಿರುವಂಥದ್ದಕ್ಕೆ ಸಾಧ್ಯತೆ ಇರುತ್ತೆ. ಅದು ಅನೇಕರ ಉದಾಹರಣೆಗಳನ್ನು ಕೊಡಬಹುದು. ಅನೇಕರ ಉದಾಹರಣೆ. ಇವನ್ ನಾನು ಹೇಳುವಂಥದ್ದು ಬರೀ ಭಾರತದಲ್ಲಿ ಅಂತಲ್ಲ, ಕರ್ನಾಟಕದಲ್ಲಿ ಅಂತಲ್ಲ, ಜಗತ್ತಿನಾದ್ಯಂತ ಈ ಒಂದು ನಾವಿವತ್ತು ಶೇಕ್ಸ್ಪಿಯರ್ನ ಡ್ರಾಮಾಗಳನ್ನು ಓದಿದರೆ ಜಕಣಿಗಳು ಬರುವಂಥದ್ದನ್ನು ಅಲ್ಲಿ ಅವರು ಅನೇಕ ದೃಶ್ಯಗಳನ್ನು ನೆನಪಿಸ್ಕೊಂಡ್ರೆ ಆಕೃತಿ ಅಲ್ಲದ ವಿಕೃತಿಗಳು, ಪಿಶಾಚಗಳು ಅಥವಾ ಜಕಣಿ ಅಂತಂದರೆ ಅದೇ ಮೋಹಿನಿ, ಒಂದು ವಿಚಿತ್ರ, ಈ ಒಂದು ನಾವು ಯಾವ್ಯಾವೆಲ್ಲ ರೀತಿಯಲ್ಲಿ ಇದನ್ನು ಕರಿಬಹುದು, ಪ್ರೇತಗಳು, ಪಿಶಾಚಗಳು, ನಾವು ಭೂತಗಳು ಇಂಥದ್ದನ್ನೆಲ್ಲ ಹೇಳ್ತೇವಲ್ಲ, ಇದು ತನ್ನದೇ ಆದಂಥ ಬೇರೆ ಬೇರೆ ಇದನ್ನು ಏನು ಭೇದವನ್ನು ಹೊಂದಿವೆ. ಆದರೆ ಇವನ್ನೆಲ್ಲ ಒಂದೇ ಶಕ್ತಿ ಅಂತ ನಾವು ಗ್ರಹಿಸಿದ್ದಾದರೆ, ಹಾಗಾಗಿ ಈಗ ನಾವು ಅದನ್ನು ಶೇಕ್ಸ್ಪಿಯರ್ನ ಡ್ರಾಮಾಗಳನ್ನು ಓದಿದಾಗ, ಇಂಗ್ಲೀಷರ ಅನೇಕ ಡ್ರಾಮಾಗಳನ್ನು ಓದಿದಾಗ, ಜಗತ್ತಿನಾದ್ಯಂತ ನಾವು ನಮ್ಮ ಭೂತಾನವನ್ನೇ ತಗೊಂಡ್ರೆ ಚೀನಾದಲ್ಲೂ ಕೂಡ ಅನೇಕ ರೀತಿಯ ಈ ಒಂದು ವಾಮಾಚಾರಗಳು ನಡೆಯುವಂಥದ್ದಕ್ಕೆ ಅಲ್ಲಿ ಅವಕಾಶಗಳು ಇದೆ. ಅದು ಇದೆ ಅಂತ ಹೇಳುವುದನ್ನು ನಾನು ಪ್ರತ್ಯಕ್ಷವಾಗಿ ಅದರ ಬಗೆಗೆ ಯಾವುದೇ ಸುಳ್ಳನ್ನು ಅವರು ಹೇಳಲಿಕ್ಕೆ ಅಸಾಧ್ಯವಾದಂಥವರ ಬಾಯಲ್ಲಿ ಅದನ್ನು ಕೇಳಿದ್ದೇನೆ, ಯಾವ್ಯಾವ ಸಂದರ್ಭದಲ್ಲಿ ಆಗಿರಬಹುದು. ಈಗ ನಮ್ಮದೇ ದೇಶದ ಸಂದರ್ಭದಲ್ಲಿ 1990ರಿಂದ 2000 ಇಸ್ವಿ ಅಂತರದಲ್ಲಿ ಒಬ್ಬರು ಸ್ವಯಂ ಘೋಷಿತವಾದಂತಹ ಒಬ್ಬ ಗಾಡ್ ಮ್ಯಾನ್ ಅನೇಕ ರೀತಿಯ ತಂತ್ರಗಳನ್ನು ಅನೇಕ ರಾಜಕಾರಣಿಗಳ ಬಗೆಗಾಗಿ, ಅವರ ಒಳಿತಿಗಾಗಿ, ಅವರ ಉನ್ನತಿಗಾಗಿ, ಅವರ ಪತನಕ್ಕಾಗಿ ನಡೆಸಿದಂಥ ಉದಾಹರಣೆ ಇದೆ ಅಂತೇಳಿ ನಾವು ಓಪನ್ನಾಗಿ ಪೇಪರ್ಗಳಲ್ಲೋ ಅಥವಾ ಪುಸ್ತಕಗಳಲ್ಲೋ ಅದನ್ನು ಓದಿದ್ದೇವೆ. ಆದರೆ ಆ ಮನುಷ್ಯ ಎಷ್ಟೊಂದು ರೀತಿಯ ಆರೋಗ್ಯಯುತವಾದಂಥ ಒಂದು ದಿನಮಾನಗಳನ್ನು ಹೊಂದಿದ್ದ ಅಂತ ಕೇಳಿದಾಗ ಆಶ್ಚರ್ಯ ಆಗುತ್ತೆ. ಅವರಿಗೆ ಆ ಒಂದು ಆರೋಗ್ಯ ಸರಿಯಾಗಿ ಇದ್ದಿರಲಿಲ್ಲ. ಅವರು ಆಮೇಲೆ ಬೇಗ ಒಂದು 2000 ಇದು ಏನು 21ನೇ ಶತಮಾನ ಬರ್ತಾ ಇರುವ ಹಾಗೆ ಅವರು ಸತ್ತು ಹೋಗ್ತಾರೆ ಕೂಡ. ಅಂದರೆ ಆ ವ್ಯಕ್ತಿ ಸ್ವತಃ ತನ್ನ ಆರೋಗ್ಯವನ್ನು ಲಕ್ಷಿಸದೆಯೇ ಉಳಿದವರ ಬಗೆಗಾಗಿ ಇಂತಹ ತಂತ್ರಗಳನ್ನು ಮಾಡುವಂತಹ ನಿರ್ಧಾರವನ್ನು ಯಾಕೆ, ಏಳು ಬೀಳುಗಳ ಆಟವನ್ನು ನಡೆಸೋದಕ್ಕೆ ಯಾಕೆ ಮುಂದಾಗ್ತಾನೆ? ಇದು ನಮ್ಮ ಚಿತ್ತದ ಒಂದು ಸಂದರ್ಭ. ಈಗ ನಾನು ಪ್ರಾರಂಭದಲ್ಲೇ ಮೇಷರಾಶಿಯವರ ಬಗ್ಗೆ ಹೇಳಿದೆ, ಆಲ್ಕೋಹಾಲು ನಿಮ್ಮದು ಸೋಷಿಯಲ್ ಡ್ರಿಂಕ್ ಆದರೆ, ಸೋಷಿಯಲ್ ಡ್ರಿಂಕು ತಗೊಳ್ಬೇಕು ಅಂತಲ್ಲ, ಆಲ್ಕೋಹಾಲ್ ತಗೊಳ್ಬೇಕು ಅಂತಲ್ಲ. ಹಾಗಾದರೆ ಒಬ್ಬನಿಗೆ ತಾನು ಕುಡಿಯಬೇಕು ಅನ್ನುವಂಥದ್ದು ಯಾಕೆ ಬರುತ್ತೆ? ಈಗ ಆಲ್ಕೋಹಾಲು ಬಿಟ್ಟರೆ ಆಗೋದೇ ಇಲ್ಲ, ಸಾಯ್ತೇನೆ ಅಂತ ಗೊತ್ತಿದ್ದರೂ ಕೂಡ ಏನಾಗ್ತಾನೆ, ಅವನಿಗೆ ಆ ಪ್ರತಿನಿತ್ಯವೂ ಅವನನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಅವನಿಗೆ ಅದು ಬೇಕೇ ಬೇಕಾಗತ್ತೆ. ಆ ರೀತಿಯಲ್ಲಿ ಈ ತಂತ್ರ ಮಾಡುವವರಿಗೆ ಅವರ ಜೀವನ ಹೇಳುವಂಥದ್ದು ಈ ಒಂದು ನಾವು ನಾಗರಿಕ ಸೊಸೈಟಿ ಒಳಗೆ ಅವರು ನೇರವಾಗಿ ಅವರ ಎಂಟ್ರಿ ಆಗೋದಿಲ್ಲ. ಎಲ್ಲೋ ಅಲ್ಲಿ ಇಲ್ಲಿ ಕ್ವಚಿತ್ತಾಗಿ ಒಮ್ಮೊಮ್ಮೆ ಕಾಣಿಸ್ಕೊಳ್ಬಹುದು. ಆದರೆ ಅವರಿಗೆ ಅದು ಪರಿಣಾಮದಲ್ಲಿ ಉಲ್ಟಾದ ಪರಿಣಾಮ ಕೊಟ್ಟರೂ ಒಂದೇ, ಉಲ್ಟಾದ ಪರಿಣಾಮಗಳನ್ನು ಕೊಡದೆ ಹೋದರೂ ಒಂದೇ. ಆದರೆ ಯಾರು ಅವರನ್ನು ತಲುಪಿರ್ತಾರೋ ಅಂಥವರಿಗೆ ಅದು ಏನಾಗುತ್ತೆ, ಕೆಲವು ಸಲ ಆ ವ್ಯಕ್ತಿಯ ಯಾರ ವಿರುದ್ಧವಾಗಿ ನಡೆಸಲ್ಪಡಬೇಕೋ ಆ ವ್ಯಕ್ತಿಯ ವಿಚಾರಗಳು ಅವರ ಜಾತಕದಲ್ಲಿ ಸಂಪೂರ್ಣವಾದಂತಹ ಶಕ್ತಿಯನ್ನು ಹೊಂದಿದಂಥ ದಿನಮಾನಗಳಾಗಿದ್ದರೆ ಅದು ಇವನಿಗೆ ಬಂದು ಬಡಿಯುವಂಥದ್ದಕ್ಕೆ ಅಲ್ಲಿ ಸಾಧ್ಯತೆಗಳು ಅಧಿಕವಾಗಿರ್ತವೆ. ಅದು ಕನ್ಯಾ ರಾಶಿಯವರಿಗೆ ಅಂತಲ್ಲ, ಎಲ್ಲರಿಗೂ. ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಏನಂತಂದರೆ, ಕನ್ಯಾ ರಾಶಿಯವರು ಮಿಥುನ ರಾಶಿಯವರಿಗೆ ಸ್ವಲ್ಪ ಹೊಯ್ದಾಟದ ವಿಚಾರ ಇರುವಂಥವ್ರು. ಇವರು ಏನಾಗುತ್ತೆ, ಬೌದ್ಧಿಕ ಶಕ್ತಿ ಇರುತ್ತೆ, ಜ್ಞಾನ ಇರುತ್ತೆ, ಎಲ್ಲ ರೀತಿಯ ಈ ಒಂದು ನಾವು ಏನು ಹೇಳ್ತೇವೆ, ಈ
ಚಾರ್ಟೆಡ್ ಅಕೌಂಟೆನ್ಸಿ ಅಥವಾ ಯಾವುದೇ ರೀತಿಯ ವಾಣಿಜ್ಯ ವಿಚಾರಗಳು ಅಥವಾ ಇಂಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ಸ್, ಇಂತಹ ಎಲ್ಲ ವಿಚಾರಗಳಲ್ಲಿ ಇವರ ಒಂದು ಶಕ್ತಿ ಧಾರಾಳವಾಗಿ ಇವರ ಬೌದ್ಧಿಕತೆಯನ್ನು ಉಪಯೋಗಿಸ್ಕೊಳ್ಬಹುದಾದಂಥ ರೀತಿಯಲ್ಲಿ ಇದ್ದರೂ ಕೂಡ ಅಗತ್ಯಕ್ಕೆ ಮೀರಿ ಒಮ್ಮೊಮ್ಮೆ ಏನಾಗತ್ತೆ, ಈ ಈ ರಾಶಿಯವರಲ್ಲಿ ಇರಬಹುದಾದಂತಹ ಸೂರ್ಯನ ಒಂದು ವಿಕೃತಿಯಿಂದ, ಅಂದರೆ ಉತ್ತರ ನಕ್ಷತ್ರದ ಕೆಲವು ಭಾಗಗಳು ಇದರಲ್ಲಿ ಬರುತ್ತೆ. ಹಾಗಾಗಿ ಈ ಬಂದಂಥ ಭಾಗಗಳಿಂದಾಗಿ 3 ಭಾಗಗಳು ಇದರಲ್ಲಿ ಬರುತ್ತೆ. ಹಾಗಾಗಿ ಸೂರ್ಯನ ಸಂಬಂಧವಾದಂಥ ದೋಷ ಇದ್ದಿದ್ದರೆ ಈ ಕನ್ಯಾ ರಾಶಿಯವರಿಗೆ, ಸೂರ್ಯನ ಸಂಬಂಧವಾದಂಥ ದೋಷ ಹೇಗೆ ಬರುತ್ತೆ? ಈಗ ನೋಡಿ, ಬುಧಾದಿತ್ಯ ಯೋಗ ಬಹಳ ಅದ್ಭುತವಾದಂಥ ಯೋಗ. ಸೂರ್ಯನು ಮತ್ತು ಬುಧನು ಒಟ್ಟಿಗೆ ಇರುವಂಥದ್ದು ಬಹಳ ಅದ್ಭುತವಾದಂಥದ್ದು. ಯಾಕೆಂದರೆ ಬಹಳ ಶ್ರೇಷ್ಠರಾದಂಥ ಐನ್ಸ್ಟೈನ್ ಅಂಥ ಒಬ್ಬ ವಿಜ್ಞಾನಿ, ಶ್ರೇಷ್ಠವಾದಂಥ ವಿಜ್ಞಾನಿ ಈ ಬುಧಾದಿತ್ಯ ಯೋಗವನ್ನು ಹೊಂದಿದ್ದ. ಆದರೆ ಈ ಬುಧಾದಿತ್ಯ ಯೋಗದಲ್ಲಿ ತೊಂದರೆಗಳು ಕೆಲವು ಸಲ ಬರ್ತವೆ. ನಾನು ಆಗ ಕಟಕ ರಾಶಿಯವರ ಹತ್ರ ಹೇಳಿದಾಗ ಏನಾಗುತ್ತೆ, ಸೂರ್ಯನ ಭಾಳ ಹತ್ತಿರದಲ್ಲಿ ಚಂದ್ರ ಬಂದ ಅಂತಂದ್ರೆ ಅಮಾವಾಸ್ಯೆ ದಿನ ಚಂದ್ರ ತನ್ನ ಕಾಂತಿಯನ್ನು ಕಳ್ಕೊಳ್ತಾನೆ. ಹಾಗೆ ಬುಧನೂ ಕೂಡ ಸೂರ್ಯನ ಭಾಳ ಹತ್ತಿರದಲ್ಲಿ ಬಂದಾಗ, ಯಾಕೆಂದರೆ ಈ ಕನ್ಯಾ ರಾಶಿಯವರಿಗೆ ಸೂರ್ಯನ ರಾಶಿ ಅದು ನಷ್ಟದ ಮನೆ. ಯಾವುದು? ಸಿಂಹರಾಶಿ ನಷ್ಟದ ಮನೆ ಇರುತ್ತೆ. ಹಾಗಾಗಿ ಅನೇಕ ಸಂದರ್ಭದಲ್ಲಿ ಬುದ್ಧಿವಂತರಾದರೂ ಕೂಡ ನಾನು ಎಷ್ಟು ಬೌದ್ಧಿಕವಾಗಿ ನಾನು ಪ್ರಯತ್ನ ಪಡ್ತೇನೆ ಆದರೆ ನನಗೆ ಸಕ್ಸಸ್ ಸಿಗೋದಿಲ್ಲ. ಕನ್ಯಾ ರಾಶಿಯವರು ಯಾವಾಗಲೂ ಹೇಳ್ತಾ ಇರ್ತಾರೆ. ಅಂದರೆ ಬುಧಾದಿತ್ಯ ಯೋಗ ಬಂದಾಗೆಲ್ಲ ಇವರು ವಿಫಲರಾಗ್ತಾರೆ ಅಂತಲ್ಲ, ಆ ರಾಶಿಯ ಸಂದರ್ಭದಲ್ಲಿ ಸೂರ್ಯ ವಿಚಿತ್ರವಾದಂಥ ರೀತಿಯಲ್ಲಿ ತನ್ನ ಶಕ್ತಿಯನ್ನು ಕಳ್ಕೊಂಡಾಗ ಇವರ ಅತಿಶಯವಾದಂತಹ ಬುದ್ಧಿವಂತಿಕೆಯಿಂದಲೇ ಹಾಳಾಗುವಂತಹ ಒಂದು ಶಕ್ತಿಯನ್ನು ಇವರು ಪಡೆದಿರ್ತಾರೆ. ಹಾಗಾದರೆ ಈ ಶಕ್ತಿ ಯಾವಾಗ ಆಗುತ್ತೆ? ಅದು ಸೂರ್ಯನ ದಶಾ ಬಂದಾಗಲೋ, ಬುಧನ ದಶಾ ಬಂದಾಗಲೋ, ಸೂರ್ಯನಿಗೂ ಬುಧನಿಗೂ ಶುಕ್ರ ಇನ್ನೊಂದು ಯಾವುದೋ ಒಂದು ರೀತಿಯಲ್ಲಿ ಬುಧನಿಗೆ ಶುಕ್ರನ ಮೂಲಕವಾಗಿ ಕೆಟ್ಟದ್ದು ಯಾವಾಗಲೂ ಇರೋದಿಲ್ಲ. ಆದರೆ ಸೂರ್ಯನಿಗೆ ಕೆಟ್ಟದ್ದನ್ನು ಮಾಡಬಹುದಾದಂಥ ಶಕ್ತಿಯನ್ನು ಆಂತರ್ಯದಲ್ಲಿ ಸೂರ್ಯನಿಗೆ ಕೆಟ್ಟದ್ದನ್ನು ಮಾಡುವಂಥ ಶಕ್ತಿಯನ್ನು ಶುಕ್ರನೂ ಹೊಂದಿರ್ತಾನೆ, ಶನೈಶ್ಚರನೂ ಹೊಂದಿರ್ತಾನೆ. ಅಂತಹ ಸಂದರ್ಭ ಇದ್ದಾಗ ಆ ಬೌದ್ಧಿಕವಾದಂತಹ ಶಕ್ತಿ ಉಳಿದ ಸಂದರ್ಭದಲ್ಲಿ ಧಾರಾಳವಾಗಿ ಕನ್ಯಾ ರಾಶಿಯವರನ್ನು ಅತ್ಯುತ್ತಮವಾದಂಥ ಎತ್ತರಕ್ಕೆ ಏರಿಸಬಹುದಾದಂಥ ಶಕ್ತಿ ಹೊಂದಿದ್ದರೂ ಕೂಡ ಶನೈಶ್ಚರನ ದಶಾ ಬಂದಾಗಲೋ, ಶುಕ್ರನ ದಶಾ ಬಂದಾಗಲೋ ಸಂಪೂರ್ಣವಾದಂಥ ಪತನವನ್ನು ಕಾಣುವಂಥ ಒಂದು ಸಂದರ್ಭ ಬಂದುಬಿಡ್ಬೋದು. ಅನೇಕ ಈ ರೀತಿಯ ಸಂದರ್ಭದಲ್ಲಿ ನಾವು ಹೇಳ್ತೀವಿ, ಅವನು ತನ್ನ ಒಂದು ಕುಟುಂಬದಲ್ಲೇ ಒಂದು 5-6 ಜನರ ಏಕಕಾಲದಲ್ಲಿ ಮರಣ ಆಗುವಂಥದ್ದು, ಅಥವಾ ಹೆಂಡತಿಯನ್ನು ಕಳ್ಕೊಳ್ಳುವಂಥದ್ದು ಗಂಡ, ಅಥವಾ ಪತ್ನಿ ಗಂಡನನ್ನು ಕಳೆದುಕೊಳ್ಳುವಂಥದ್ದು, ಇಂತಹದ್ದೆಲ್ಲ ವಿಚಿತ್ರವಾದಂತಹ ಸನ್ನಿವೇಶಗಳು ನಡೀತಾ ಇರುವಾಗ ಎಲ್ಲವೂ ಕೆಲವೊಂದು ಸಲ ಜಾತಕವನ್ನು ನೋಡಿದಾಗ ಈ ಅನಿರೀಕ್ಷಿತವಾದಂಥ ಸಾವಿಗೆ ಬೇಕಾದಂತಹ ಒಂದು ಪರಿಪೂರ್ಣವಾದಂಥ ಕಾರಣಗಳು ಅಲ್ಲಿ ಇದ್ದಿರೋದೇ ಇಲ್ಲ. ಆದರೆ ಸಾವು ಸಂಭವಿಸುತ್ತೆ. ಯಾವ ಕಾರಣದಲ್ಲೂ ತನ್ನ ಬಾಳ ಸಂಗಾತಿಯನ್ನು ಕಳೆದುಕೊಳ್ಳುವಂಥ ಯೋಗ ಇರೋದಿಲ್ಲ, ಆದರೆ ಅದು ಸಂಭವಿಸಲ್ಪಡುತ್ತೆ. ಹಾಗಾದರೆ ಅದು ಹೇಗೆ ಸಂಭವಿಸಲ್ಪಡುತ್ತೆ? ಈ ರಾಶಿಯವರಿಗೆ ವಿರುದ್ಧವಾದಂತಹ ಸೂರ್ಯನ ಮೇಲಿನ ಯಾವುದೇ ರೀತಿಯ ಒಂದು ವಿಕೃತಿ ಇದೆ ಅಂತಾದರೂ ಕೂಡ ಅದು ತನ್ನ ವಿಚಾರವನ್ನು ಅನೇಕ ಇವರ ಮಟ್ಟಿಗಿನ ನಾಶವನ್ನು, ಆ ನಾಶದ ಮೂಲಕ ಏನು ಮಾಡುತ್ತೆ? ಇವರ ಬೌದ್ಧಿಕವಾದ ಶಕ್ತಿಯನ್ನು ಕುಗ್ಗಿಸುವಂಥ ಕೆಲಸವನ್ನು ಮಾಡುತ್ತೆ. ಈ ರಾಶಿಯವರ ಬೌದ್ಧಿಕವಾದ ಶಕ್ತಿ ಕುಗ್ಗಿತು ಅಂತಂದರೆ ಅದು ಪರಿಪೂರ್ಣವಾದಂಥ ಪತನವನ್ನು ಇವರು ಕಾಣ್ತಾರೆ ಅಂತ. ಹಾಗಾದರೆ ಈ ಒಂದು ಕನ್ಯಾ ರಾಶಿಯವರಿಗೆ ಈ ತಾಂತ್ರಿಕರು ಉಪಯೋಗಿಸಬಹುದಾದಂತಹ ಒಂದು ಟ್ರ್ಯಾಪ್ ಯಾವುದು ಅಂತಂದರೆ, ಎಗೇನ್ ಇವರಿಗೂ ಉಪಯೋಗಿಸುವಂಥದ್ದೇನು? ಈ ಹನಿ ಟ್ರ್ಯಾಪ್ ಎಂಬಿತ್ಯಾದಿ, ಅಥವಾ ಅನೇಕ ರೀತಿಯ ಉಭಯ ಲಿಂಗಿಗಳ ಒಂದು ವಿಚಿತ್ರವಾದಂತಹ ಅವರ ವಾಂಛೆಗಳು, ಅವರ ಆ ಒಂದು ಬಯಕೆಗಳು, ಆ ಒಂದು ಅವರಲ್ಲಿರುವಂತಹ ಆ ಒಂದು ದೌರ್ಬಲ್ಯಗಳು ಏನು ಮಾಡ್ತವೆ? ಇವರಿಗೆ, ಈ ತಾಂತ್ರಿಕರಿಗೆ ಬೇಕಾದಂತಹ ಶಕ್ತಿಯನ್ನು ಅದು ಒದಗಿಸ್ಕೊಡುತ್ತೆ. ಮುಖ್ಯವಾಗಿ ಈ ಒಂದು ಕನ್ಯಾ ರಾಶಿಯವರನ್ನು ಹೊಂಡಕ್ಕೆ ಬೀಳಿಸುವಂತಹ ಕೆಲಸವನ್ನು ಅವರು ಮೀನುಗಳ ಮೂಲಕವಾಗಿ ನಡೆಸ್ತಾರೆ. ಆ ಮೀನುಗಳು ಹಾಗಾದರೆ ಇಲ್ಲಿ ಎಲ್ಲಿ ಸಾಂಕೇತಿಕವಾಗಿದೆ? ಈ ಕನ್ಯಾ ರಾಶಿಯವರಿಗೆ ಬಾಳ ಸಂಗಾತಿಯಾದಂಥ ಸ್ಥಳ ಮೀನರಾಶಿ. ಈ ಮೀನರಾಶಿ ಹೆಣ್ಣಿಗೆ ಗಂಡನ್ನು ತಂದು ಕೊಡುವಂಥದ್ದು, ಗಂಡಿಗೆ ಹೆಣ್ಣನ್ನು ತಂದು ಕೊಡುವಂಥದ್ದು. ಹಾಗಾಗಿ ಈ ಮತ್ಸ್ಯಗಳು ಯಾವುದೋ ಒಂದು ವಿಚಿತ್ರವಾದಂಥ ಕೆಮಿಸ್ಟ್ರಿಗೆ ಒಳಗಾಗಲ್ಪಟ್ಟಾಗ ತಾಂತ್ರಿಕನಿಂದ, ಹಾಗಾಗಿ ಆ ಒಂದು ವಿರುದ್ಧ ಲಿಂಗಿಯ ಮೂಲಕವಾಗಿ ಪತನವನ್ನು ಕಾಣುವಂತಹ ಒಂದು ವಿಚಾರ ಏನಾಗುತ್ತೆ? ಕನ್ಯಾ ರಾಶಿಯವರಿಗೆ ಅದು ನಡೆದು ಹೋಗುತ್ತೆ.
ಹಾಗಾದರೆ ನಡೆದು ಹೋಗುವಂಥ ವಿಚಾರಗಳು ಒಂದೊಂದಾಗಿ ನಾವು ಉದಾಹರಣೆಗಳನ್ನು ಹೇಳಬೇಕು ಅಂತಂದರೆ ಸಾವಿರ ಉದಾಹರಣೆಗಳನ್ನು ಹೇಳ್ಬೋದು. ನಾವು ಚಿತ್ರರಂಗದ ಅನೇಕ ವ್ಯಕ್ತಿಗಳ ಹೆಸರುಗಳನ್ನು ಹೇಳ್ಬೋದು, ಸ್ಪೋರ್ಟ್ಸ್ನ ಅನೇಕ ವ್ಯಕ್ತಿಗಳ ಹೆಸರನ್ನು ಹೇಳ್ಬೋದು, ಅನೇಕ ರಾಜಕಾರಣಿಗಳ ಹೆಸರನ್ನು ಹೇಳ್ಬೋದು. ಸಾಮಾನ್ಯ ಜನರ ವಿಚಾರಗಳು ನಮಗೆ ಗೊತ್ತಾಗೋದಿಲ್ಲ, ಯಾಕೆಂದರೆ ಸಾಮಾನ್ಯ ಜನರ ವಿಚಾರಗಳನ್ನು ನಾವು ಅದು ಹೇಗೆ ತಿಳಿಯುತ್ತೆ? ಯಾಕೆಂದರೆ ಕೋಟ್ಯಂತರ ಜನ ಇದ್ದಾರೆ. ಆದರೆ ಸೆಲೆಬ್ರಿಟಿಗಳಾದಾಗ ಅದಕ್ಕೆ ಯಾಕೆ ಈ ರೀತಿಯ ವಿಚಾರಗಳು ಸಂಭವಿಸಲ್ಪಡ್ತು ಅನ್ನುವಂಥದ್ದನ್ನು ಹೇಳ್ಕೊತಾ ಹೋದರೆ ಆ ಸೆಲೆಬ್ರಿಟಿಗಳಲ್ಲಿ ಒಂದು 100 ಹೆಸರುಗಳನ್ನು ಹೇಳಿಬಿಡ್ಬೋದು. ಹಾಗಾಗಿ ಕನ್ಯಾ ರಾಶಿಯವರು ತಮ್ಮ ಸಂದರ್ಭದ ವಿಚಾರ ಜಾತಕದ ಸಂದರ್ಭದಲ್ಲಿ ಸರಿಯಾಗಿ ಇಲ್ಲ ಅನ್ನುವಾಗ ಈ ಒಂದು ವಿಚಾರದತ್ತ ಸ್ವಲ್ಪ ಗಮನಿಸಬೇಕಾದಂತಹ ಮತ್ತು ತಮ್ಮ ನಡೆ ನುಡಿಗಳನ್ನು ಸರಿಯಾದ ರೀತಿಯಲ್ಲಿ ನಿಯಂತ್ರಿಸಬಹುದಾದಂತಹ ವಿಚಾರಕ್ಕೆ ಮುಂದಾಗಬೇಕು. ಆಗ ಅಪಾಯದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯತೆಗಳು ಇರುತ್ತೆ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ಧನ್ಯವಾದಗಳು.